ಹಾಯ್ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಸ್ವಾಮಿ ಸದರುಚಿ ವ್ಲಾಗ್ಸ್. ಹೇಗಿದ್ದೀರಾ ಎಲ್ಲರೂ ಆರೋಗ್ಯವಾಗಿದ್ದೀರಾ ಅಂತ ನಾನು ಭಾವಿಸ್ತೀನಿ. ಇದು ನನ್ನ ಸೋಮವಾರದ ದಿನಚರಿ. ಅಂದರೆ ಅಯೋಧ್ಯೆಯಲ್ಲಿ ಶ್ರೀರಾಮನ ಉದ್ಘಾಟನಾ ಸಮಾರಂಭ ಇತ್ತಲ್ಲ, ಆವತ್ತಿನ ದಿವಸ ನಾನು ನಮ್ಮ ಏರಿಯಾದಲ್ಲಿ ರಾಮ ಮಂದಿರದಲ್ಲಿ ಪೂಜಾ ಕೈಂಕರ್ಯಗಳಲ್ಲಿ ಭಾಗವಹಿಸಿದ್ದೆ. ತುಂಬಾ ಚೆನ್ನಾಗಾಯಿತು. ಅದನ್ನೆಲ್ಲ ನಾನಿವತ್ತು ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ. ಅಂದರೆ ನನಗೆ ರಾಮ ಭಜನಾ ಮಂದಿರದಲ್ಲಿ ಎಲ್ರಿಗೂ ಭಜನೆ ಕಾರ್ಯಕ್ರಮ ಏರ್ಪಡಿಸಲಾಗಿತ್ತು. ಅದರಲ್ಲಿ ಭಾಗವಹಿಸೋರೆಲ್ರಿಗೂ ಒಂದೇ ಥರ ಸ್ಯಾರಿ ಮತ್ತು ಬ್ಲೌಸ್ ಹೇಳಿದರು. ಸೊ ಒಂದು ನೈಟಲ್ಲಿ ನನಗೆ ಬ್ಲೌಸ್ ಬೇಕಾಗಿತ್ತು. ಅಷ್ಟು ಬೇಗ ಯಾರೂ ಹೊಲ್ಕೊಡಲ್ಲ. ಸೊ ನಾನು ಕಲ್ತಿರೋದ್ರಿಂದ ನಾನು ಒಂದೇ ನೈಟಲ್ಲಿ ಬೇಗ ಲೈನಿಂಗ್ ಎಲ್ಲ ತೊಗೊಂಡು ಬಂದು ಬ್ಲೌಸ್ ಕಟಿಂಗ್ ಮಾಡಿ ಸ್ಟಿಚ್ ಮಾಡಿಕೊಂಡೆ. ತುಂಬಾ ಖುಷಿ ಅನ್ನಿಸ್ತು. ನಾವು ಯಾವುದಾದ್ರೂ ಒಂದು ವಿದ್ಯೆ ಕಲ್ತಿದ್ರೆ ಖಂಡಿತ ನಮಗೆ ಯಾವುದಾದ್ರೂ ಒಂದು ಟೈಮಲ್ಲಿ ಖಂಡಿತವಾಗ್ಲೂ ಉಪಯೋಗಕ್ಕೆ ಬಂದೇ ಬರುತ್ತೆ ಅಲ್ವಾ. ಸೊ ಅದಕ್ಕೋಸ್ಕರ ನಾನು ಯಾವುದೇ ಅವಕಾಶ ಸಿಕ್ಕಿದಾಗ ವಿದ್ಯೆಯನ್ನು ಕಲಿಬೇಕು ಅನ್ನೋದು ನನ್ನ ಅಭಿಪ್ರಾಯ. ಹಾಗೆ ಸೋಮವಾರದ ದಿವಸ ನಾನು ಬೆಳಗ್ಗೆ ಬ್ರೇಕ್ಫಾಸ್ಟ್ಗೆ ಹೆಸರುಬೇಳೆ ದಾಲ್ ಮತ್ತು ಗೋಧಿ ದೋಸೆ ಮಾಡಿದ್ದೆ. ಬೇಗ ಬೇಗ ಪೂಜೆ ಎಲ್ಲ ಮುಗಿಸ್ಕೊಂಡು 9:30 ನಾನು ದೇವಸ್ಥಾನಕ್ಕೆ ಹೋಗಬೇಕಾಗಿತ್ತು. ಆದ್ದರಿಂದ ಮನೆಯಲ್ಲಿ ಪೂಜೆ ಎಲ್ಲ ಮುಗಿಸ್ಕೊಂಡು ಹೆಸರುಬೇಳೆ ಮತ್ತು ಪಾನಕ ನೈವೇದ್ಯ ಮಾಡಿ ರಾಮರಿಗೆ ನಾನು ಬೇಗನೆ ರೆಡಿಯಾಗಿ ಹೊರಟಿದ್ದೆ. ಮಧ್ಯಾಹ್ನ ಊಟ ಎಲ್ಲ ಅಲ್ಲೇ ಇತ್ತು. ಸೊ ಆದ್ದರಿಂದ ನಾನು ಅಡುಗೆ ಬಗ್ಗೆ ಅಷ್ಟೊಂದು ತಲೆ ಕೆಡಿಸ್ಕೊಂಡಿಲ್ಲ. ಬೆಳಗ್ಗೆ ಬ್ರೇಕ್ಫಾಸ್ಟ್ ಮಾತ್ರ ಮಾಡಿಕೊಂಡಿದ್ದೆ. ಗೋಧಿ ದೋಸೆ ಮತ್ತು ಹೆಸರುಬೇಳೆ ದಾಲ್ ಮಾಡಿದ್ದೆ. ನೋಡಿ, ಹೆಸರುಬೇಳೆ ದಾಲ್ಗೆ ಸ್ವಲ್ಪ ಎಣ್ಣೆ, ಈರುಳ್ಳಿ, ಹಸಿಮೆಣಸಿನ್ಕಾಯಿ ಹಾಕ್ಕೊಂಡು ಒಗ್ಗರಣೆ ಮಾಡಿಕೊಂಡು ನಂತರ ಅದಕ್ಕೆ 2 ಮೀಡಿಯಮ್ ಸೈಜ್ ಟೊಮೆಟೊನ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಈ ರೆಸಿಪಿ ತುಂಬಾ ಈಸಿಯಾಗಿರುತ್ತೆ, ಹಾಗೆ ತಂಪಾಗಿರುತ್ತೆ ಮತ್ತು ಟೇಸ್ಟಿಯಾಗಿರುತ್ತೆ. ಇವಾಗ ನೋಡಿ, ಇದು ಧನಿಯಾ ಪುಡಿ 1.5 ಟೇಬಲ್ ಸ್ಪೂನು, ಹಾಗೆ ಜೀರಿಗೆ ಪುಡಿ ಅರ್ಧ ಟೇಬಲ್ ಸ್ಪೂನ್, ಖಾರದ ಪುಡಿ 1 ಟೇಬಲ್ ಸ್ಪೂನ್ ಮತ್ತು ಮೆಣಸಿನ ಪುಡಿ ಅರ್ಧ ಟೇಬಲ್ ಸ್ಪೂನು ನಾನಿಲ್ಲಿ ಹಾಕ್ಕೊಂಡಿದ್ದೀನಿ. ಇದಿಷ್ಟನ್ನು ಹಾಕ್ಕೊಂಡು ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗತ್ತೆ. ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ನಾನು ಹಾಕ್ಕೊಂಡಿದ್ದೆ ಫಸ್ಟೇ. ಇವಾಗ ನೋಡಿ, ಹೆಸರುಬೇಳೆ ತೊಳೆದಿಟ್ಕೊಂಡಿದ್ದೆ. ಆ ಹೆಸರುಬೇಳೆನ ಇದಕ್ಕೆ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಗೋಧಿ ದೋಸೆ ಕೂಡ ಬೇಗನೆ ಆಗುತ್ತೆ ಅನ್ನೋ ಕಾರಣಕ್ಕೆ ನಾನು ಗೋಧಿ ದೋಸೆ ಮಾಡ್ಕೊಂಡಿದ್ದೆ. ಇದಕ್ಕೆ ನಿಮ್ಗೆ ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೊಂಡು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಸ್ವಲ್ಪ ಒಂದು ಅರ್ಧ ಕಪ್ಪಷ್ಟು ತೆಂಗಿನಕಾಯಿ ತುರಿ ಹಾಕ್ಕೊಂಡಿದ್ದೀನಿ. ಇಷ್ಟನ್ನೆಲ್ಲ ಹಾಕ್ಕೊಂಡು ಕುಕ್ಕರಲ್ಲಿ 2 ವಿಷಲ್ಸ್ ಬರ್ಸಿದ್ರೆ ಒಳ್ಳೆ ಸೈಡ್ ಡಿಶ್ಶು ಚಪಾತಿ, ಪೂರಿ, ದೋಸೆ ಮತ್ತು ಯಾವುದಕ್ಕಾದ್ರೂ ತುಂಬಾ ಚೆನ್ನಾಗಿರುತ್ತೆ. ಇದು ಅನ್ನಕ್ಕೆ ಕೂಡ ತುಂಬಾ ಚೆನ್ನಾಗಿರುತ್ತೆ. ದಾಲ್ ಅಲ್ವಾ, ತುಂಬ ಟೇಸ್ಟಿಯಾಗಿರುತ್ತೆ. ಹಾಗೆ ಹೈ ಪ್ರೋಟೀನ್ ಅಂತಲೇ ಹೇಳೋಕ್ಕೆ ಇಷ್ಟಪಡ್ತೀನಿ. ಹೆಸರುಬೇಳೆ ಹೈ ಪ್ರೋಟೀನ್ ಆಗಿರುತ್ತೆ ಮತ್ತು ದೇಹಕ್ಕೆ ತಂಪು ಕೂಡ ಆಗಿರೋದ್ರಿಂದ ಹೆಸರುಬೇಳೆ ದಾಲ್ ತಿನ್ನೋಕ್ಕೆ ತುಂಬಾ ರುಚಿಯಾಗಿರುತ್ತೆ. ನೋಡಿ, ಹೆಸರುಬೇಳೆ ದಾಲ್ ಆಯಿತು. ಎಲ್ಲ ಒಂದೇ ಸಲ ಒಗ್ಗರಣೆ ಮಾಡಿ ಒಂದೇ ಸತಿ ಕೂಗಿಸ್ಬಿಟ್ರೆ ನಮಗೆ ಬೇಗ ಆಗೋಗ್ಬಿಡುತ್ತೆ. ಇಲ್ಲಾಂದರೆ ನಾನು ಇನ್ನೊಂದು ರೀತಿಯಲ್ಲೂ ಮಾಡ್ತೀನಿ. ಹೆಸರುಬೇಳೆನ ಫಸ್ಟೇ ಬೇಯಿಸ್ಕೊಂಬಿಟ್ಟು ತೆಗೆದು ನಂತರ ಒಗ್ಗರಣೆ ಹಾಕಿದ್ರೆ ಹಾಗೂ ಕೂಡ ಮಾಡ್ಬೋದು. ಆದರೆ ಅದು ಸ್ವಲ್ಪ ಹೊತ್ತು ಒಗ್ಗರಣೆ ಎಲ್ಲ ಆದಮೇಲೆ ಮತ್ತೆ ಒಂದು 5 ಮಿನಿಟ್ಸ್ ಟು 10 ಮಿನಿಟ್ಸ್ ಕುದಿಸ್ಕೋಬೇಕಾಗತ್ತೆ. ಗೋಧಿ ದೋಸೆನೂ ಅಷ್ಟೇ, ನಾನು ಎಕ್ಸ್ಟ್ರಾ ಏನೂ ಹಾಕಿಲ್ಲ. ಸಡನ್ ಅಂತ ದಿಢೀರಾಗಿ ಹಾಗೆ ಕಲಸಿ ಹಾಗೆ ಮಾಡಿಕೊಂಡ್ರೋ ದೋಸೆ ಇದು. ಚಪಾತಿ ಎಲ್ಲ ಲಟ್ಟಿಸ್ತಾ ಕೂರೋಕ್ಕೆ ಟೈಮ್ ಆಗುತ್ತೆ ಅಲ್ವಾ, ಅದಕ್ಕೋಸ್ಕರ. ನೋಡಿ, ನಾನು 9:30 10 ಗಂಟೆ ಅಷ್ಟೊತ್ತಿಗೆಲ್ಲ ದೇವಸ್ಥಾನದಲ್ಲಿ ಸೇರಿದ್ವಿ. ಭಜನೆ ಕಾರ್ಯಕ್ರಮ ತುಂಬಾ ಚೆನ್ನಾಗಾಯಿತು. ಪೂಜೆ ಎಲ್ಲ ತುಂಬ ಚೆನ್ನಾಗಾಯಿತು. ನಾವೆಲ್ಲರೂ ತುಂಬಾ ಖುಷಿಯಾಗಿ ಒಂಥರ ಹಬ್ಬ ಅನ್ನೋ ರೀತಿಲೇ ಇತ್ತು. ಹಬ್ಬ ಆಚರಣೆ ಮಾಡೋ ರೀತಿಲೇ ನಾವೆಲ್ಲರೂ ತುಂಬಾ ಖುಷಿಯಾಗಿ ಭಾಗವಹಿಸಿದ್ವಿ. ಪೂಜೆನೂ ಅಷ್ಟೇ ಬಹಳ ಚೆನ್ನಾಗಿ ನಡೀತು. ನಮ್ಮ ಏರಿಯಾದಲ್ಲಿರೋ ರಾಮ ಮಂದಿರಕ್ಕೆ ಸೀತಾರಾಮ ಸೀರಿಯಲ್ ಟೀಮ್ ಅವರೆಲ್ಲ ಬಂದಿದ್ದರು ಅಂತ ಹೇಳ್ಕೊಳ್ಳೋಕ್ಕೆ ನಂಗೆ ತುಂಬಾ ಹೆಮ್ಮೆ ಅನಿಸುತ್ತೆ. ತುಂಬಾ ಚೆನ್ನಾಗಿದೆ. ದೇವರು ನೋಡ್ತಾ ಇದ್ದರೆ ಶ್ರೀರಾಮ, ಲಕ್ಷ್ಮಣ
ಸೀತಮ್ಮವರು ಮತ್ತು ಆಂಜನೇಯ ಸ್ವಾಮಿ ಇಷ್ಟು ರಾಮ ಪರಿವಾರ ಪೂರ್ತಿ ಅಷ್ಟೂ ಇರೋದರಿಂದ ಮತ್ತು ಅಮೃತಶಿಲೆ ವಿಗ್ರಹ ಆಗಿರೋದ್ರಿಂದ ತುಂಬಾ ಚೆನ್ನಾಗಿದೆ. ಒಳ್ಳೆ ಎತ್ತರದ ಶಿಲೆ, ಬಹಳ ಚೆನ್ನಾಗಿದೆ ವಿಗ್ರಹ ನೋಡೋದಕ್ಕೆ. ಆದ್ದರಿಂದ ಪೂಜೆ ಮಾಡ್ತಾಯಿದ್ರೆ ತುಂಬಾ ಖುಷಿ ಅನ್ನಿಸ್ತು. ತುಂಬ ಜನ ಸೇರಿದ್ರು ಕೂಡ. ಅಕ್ಷತೆ ತುಳಸಿ ಶ್ರೀರಾಮರ ಪಾದಕ್ಕೆ ಅರ್ಪಿಸಿದ್ವಿ ಅವತ್ತು. ಹಾಗೆ ಪೂಜೆ ಎಲ್ಲ ಮುಗಿದ್ಮೇಲೆ ಪ್ರಸಾದ ತೊಗೊಂಡು ಮನೆಗೆ ಹೊರಟ್ವಿ. ಇವತ್ತಿನ ನನ್ನ ದಿನ ಹೀಗಿತ್ತು. ನಿಮ್ಗೆ ಇಷ್ಟ ಆದರೆ ಖಂಡಿತ ಲೈಕ್ ಮಾಡಿ. ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ. ಬಾಯ್ ಬಾಯ್.